ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇಷ್ಟೊತ್ತಿನಲ್ಲಿ ರಾತ್ರಿ ಎಲ್ಲಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಶರಣ್ಯ ಎಲ್ಲಿರ್ಬೋದು ಅಂತ. ಹೌದು, ಚಿಕ್ಕಮಗಳೂರು ಜಿಲ್ಲೆ ಸಿಂದಗೆರೆ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಒಬ್ಬ ರೈತರ ಜಮೀನಿಗೆ. ಅದು ಗುಡ್ಡಗಾಡು ಬೇರೆ, ಸಖತ್ತು ಮುಳ್ಳು ಬೇರೆ. ಕಾಲಿಗೆ ಮುಳ್ಳು ಚುಚ್ಚಿಸ್ಕೊಂಡು ಶರಣ್ಯ ಹಿಡ್ಕೊಂಡು ಹೋಗೋ ಹೊತ್ತಿಗೆ ಸಾಕಾಗೋಯ್ತು. ಶರಣ್ಯ ಬೋರ್ವೆಲ್ ಪಾಯಿಂಟ್ ಕೊಡಪ್ಪ ಅಂತಂದರೆ ಆ ಮುಳ್ಳುಗಳೆಲ್ಲ ನಮ್ಮ ಸುತ್ತಾಡಿಸ್ಬಿಟ್ಟ ಆ ರಾತ್ರಿ ಹೊತ್ತು. ಆದರೂ ಕೂಡ ತನ್ನ ಬಲಪಾದನ ಇಟ್ಟು ಒಂದೊಳ್ಳೆ ಆಶೀರ್ವಾದ ಮಾಡಿ ಒಂದು ಬೋರ್ವೆಲ್ ಪಾಯಿಂಟ್ ಕೊಟ್ಟರು. ಹಾಗೆ ಪಾಯಿಂಟ್ ಆದ ನಂತರ ಅಲ್ಲಿ ಪೂಜೆಗಳನ್ನ ಮಾಡಿದು. ಅದೇ ತಕ್ಷಣಕ್ಕೆ ಲಾರಿ ಕೂಡ ಬಂದಾಯಿತು. ಲಾರಿ ಕೂಡ ಬಂದು ತನ್ನ ಆ ಒಂದು ಪಾಯಿಂಟ್ ಆಗಿರೋ ಜಾಗಕ್ಕೆ ನಿಂತ್ಕೊಂಡು ಆದ ನಂತರ ಅಲ್ಲಿ ಶರಣ್ಯನ ಕರ್ಕೊಂಬಂದು ಮತ್ತೆ ಪುನಃ ಕರ್ಕೊಬಂದು ಬೋರ್ವೆಲ್ ಪಾಯಿಂಟ್ ಮಾಡಿದ್ದಂಥ ಜಾಗದಲ್ಲಿ ಮತ್ತು ಲಾರಿಗೂ ಕೂಡ ಎರಡಿಗೂ ಕೂಡ ವಿಘ್ನೇಶ್ವರನ ನೆನಪು ಮಾಡ್ಕೊಳ್ತಾ ಪೂಜೆ ಮಾಡಿದ್ದು. ಪೂಜೆ ಆದ ನಂತರ ಗಾಡಿ ಕೂಡ ಸ್ಟಾರ್ಟ್ ಆಯಿತು. ಅದಾದ ನಂತರ 280 ಅಡಿಗೆ 1.5 ಇಂಚು ನೀರು ಸ್ಟಾರ್ಟ್ ಆಯಿತು. ಸತತವಾಗಿ ಅವರು ಎಷ್ಟು ಬೋರ್ವೆಲ್ ತೆಗ್ಸಿದ್ದಾರೆ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಹೌದು, ಅಲ್ಲಿ ಅಜ್ಜಿ ತಾತ ಇಬ್ಬರೇ ಆ ಜಮೀನು ನೋಡ್ಕೊಳ್ತಾ ಇರೋದು. ಭಾಳ ಖುಷಿ ಆಯಿತು. ಅಷ್ಟು ಶ್ರಮ ಪಡ್ತಿದ್ದಾರೆ. ನೋಡೋಣ ಅವರು ಏನಂತ ಹೇಳಿದರು ಅನ್ನೋದನ್ನ ಇದೊಂದು ವಿಡಿಯೋ ನೋಡ್ತೀನಿ ಬನ್ನಿ. 6 ಬೋರ್ ತೆಗ್ಸಿದ್ವಿ. 6 ಬೋರಲ್ಲೂ ನಮಗೆ ನೀರಿಲ್ಲ. 7ನೇ ಬೋರು ನಮ್ಮ ಶರಣ್ಯ ನಮಗೆ ನೀರು ತಕ್ಕೊಟ್ಟಿದ್ದಾರೆ. ಆನಂದಣ್ಣವರು ಅದು ನಮಗೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರು. ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕು, ಸಿಂದಗೆರೆ ಗ್ರಾಮ, ಲೆಕ್ಕೆ ಹೋಬಳಿ. 4.5 ಇಂಚು ನೀರು ಕೊಟ್ಟಿದ್ದಾನೆ ಶರಣ್ಯ. ಕೇಳಿದಾರಲ್ಲ, ಸತತವಾಗಿ 6 ಬೋರ್ವೆಲ್ ತೆಗ್ಸಿರೋದು. 6 ಬೋರ್ವೆಲ್ ಕೂಡ ಒಂದಿನ ನೀರು ಕಂಡಿಲ್ಲ. ಇತ್ತೀಚಿನ ದಿನಗಳಲ್ಲೂ ಕೂಡ ಅವರು ಬೋರ್ವೆಲ್ ತೆಗ್ಸಿದ್ದಾರೆ. ಹಾಗಾಗಿ ಸೋತು ಸಾಕಾಗಿ ಶರಣ್ಯನ ಬಂದು ಬೇಡ್ಕೊಂಡ್ರು. ಅಜ್ಜಿ ತಾತ ತುಂಬ ವಯಸ್ಸಾಗಿದೆ ನೋಡಿ, ಅವರೇ ಈ ಜಮೀನು ಮೇಂಟೈನ್ ಮಾಡ್ತಿರೋದು, ಹಾಗೆ ಕಾಪಾಡ್ತಿರೋದು. ತೆಂಗಿನ ಸಸಿ ಹಾಕಿದ್ದಾರೆ. ಪ್ರತಿನಿತ್ಯ ನೀರನ್ನ ಒತ್ತೊಯ್ಯೋದು. ಅಲ್ಲಿ ಯಾರು ನೀರು ಕೊಟ್ಟರೆ ಅದನ್ನು ಮತ್ತೆ ಗಿಡಗಳಿಗೆ ಹಾಕೋದು. ನೀವು ನೋಡ್ತಿರ್ಬೋದು, ಅದು ಸುತ್ತಮುತ್ತ ತೆಂಗಿನ ಮರಗಳು ಕಾಣ್ತಿದೆ. ಅಷ್ಟು ಇದೆ. ಇವಳೇ ಅಜ್ಜಿ ನೋಡಿ, ತುಂಬ ಶ್ರಮ ಪಡ್ತಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ. 580 ಅಡಿಯಿಂದ 680 ಅಡಿಗೆ ತುಂಬ ಚೆನ್ನಾಗಿ ನೀರು ಬಂತು. 280 ಅಡಿಗೆ 1.5 ಇಂಚು ನೀರು ಸ್ಟಾರ್ಟ್ ಆಗಿತ್ತು. ಆದರೆ 580 680 ಭಾಳ ನೀರು ಚೆನ್ನಾಗಿ ಬಂತು. ಹಾಗೆ ಅಜ್ಜಿ ತಾತಂಗೂ ಕೂಡ ಶರಣ್ಯನ ಆಶೀರ್ವಾದ ನೀಡಲಿ. ಭಗವಂತ ಇನ್ನೂ ಕೂಡ ಆಯುಷ್ಯು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ಜಮೀನಲ್ಲಿ ಕೊಡ್ಬೇಕು ನೀರು ಅಂದಿದ್ದಾವತ್ತ. ಇದೇ ಜಮೀನಲ್ಲಿ ಬೇಕು ನೀರು ಅಂತ ಅಜ್ಜಂದು.